ನೋಡಿ, ನಾನು ಇದು ರಾಜಕಾರಣ ಅಂತ ಮಾಧ್ಯಮದಲ್ಲಿ ದಯವಿಟ್ಟು ಬೆರೆಸಕ್ಕೆ ಹೋಗ್ಬಿಡಿ. ಈಗಾಗಲೇ ಗೊತ್ತಿದೆ, ಅಮಾನ್ ಅವ್ರಿಗೆ ಗೆಲ್ಲೋದ್ರಲ್ಲಿ ನನ್ನ ಪಾತ್ರ ಜಾಸ್ತಿ ಇದೆ. ಇವತ್ತೊಂದು ದಿವಸ ಮುಳಬಾಗಲ್ ತಾಲೂಕಿನ ಮುಳಬಾಗಲ್ ನಗರಕ್ಕೆ ಇವತ್ತು ಮೈನಾರಿಟಿ ಏನು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು CC ರೋಡ್ ಮಾಡೋ ಮುಖಾಂತರವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಸುಮಾರು 25ಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಕೂಡ ಸಮಸ್ಯೆ ಬಗೆಹರಿಸಲು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿ ಮುಳಬಾಗಲ್ ಪಟ್ಟಣದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬೇಸಿಗೆ ಕಾಲ ಬರ್ತಾ ಇದೆ. ಅದರಿಂದ ನೀರಿನ ಅಭಾವ ಹೆಚ್ಚಾಗಿರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸುಮಾರೊಂದು 15 ಪಾಯಿಂಟ್ಗಳನ್ನು ಈಗಾಗಲೇ ನಾವೆಲ್ಲ ಕಂಡುಹಿಡಿದು ಎರಡು ಕಡೆ ಪಾಯಿಂಟ್ ತೋರಿಸಿ ಇವತ್ತಿಂದ ಬೋರ್ವೆಲ್ ಹಾಕಿ, ಯಾಕಂದ್ರೆ ನಾವು ಕಷ್ಟ ಬಂದಾಗ ವೆಂಕಟರಮಣ ಅನ್ನೋಕ್ಕಿಂತ ನಾವು ಇನ್ನೂ ಅತಿ ಬೇಗನೆ ನಮ್ಮ ಪಟ್ಟಣಕ್ಕೆ, ನಮ್ಮ ನಗರಕ್ಕೆ ಏನು ನೀರಿನ ಅಭಾವ ಆಗದೇ ಇಲ್ಲ ಕಾರಣಕ್ಕೋಸ್ಕರವಾಗಿ ಇವತ್ತು ಮಾನ್ಯ ನಮ್ಮ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಅದೇ ನಮ್ಮ ತಾಲೂಕಿನ ಪ್ರತಿಷ್ಠೆ ಲೀಡರ್ ಆಗಿರ್ತಕ್ಕಂಥ ನಮ್ಮ ಸರ್ವಜ್ಞಗೌಡರು ಕೂಡ ಇವತ್ತು ಕಾಂಟ್ರಾಕ್ಟರ್ ಆಗಿದ್ದಾರೆ. ಅವರ ಒಂದು ಇದರಲ್ಲಿ ಮತ್ತು ನಮ್ಮ ಅಮಾನ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಾವೆಲ್ಲ ಕೌನ್ಸಿಲರ್ಸು ಮತ್ತು ಎಲ್ಲ ನಮ್ಮ ಮುಖಂಡರು ಬಂದು ಇದು ಬೋರ್ವೆಲ್ ಉದ್ಘಾಟನೆ ಮಾಡಿಕೊಡ್ತಾ ಇದ್ದೀನಿ. ಆ ತಾಯಲ್ಲಿ ಬೇಡ್ಕೊಂಡಿದ್ದೀನಿ 15ಕ್ಕೆ 15 ಬೋರ್ ಬೀಳಲಿ. ಖಂಡಿತವಾಗ್ಲೂ ಬರ್ತಕ್ಕಂಥ ನಮ್ಮ ನಗರಕ್ಕೆ ಯಾವುದೇ ಒಂದು ಏನು ಟ್ಯಾಂಕರ್ ಇಲ್ಲದೆ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಆಗಲಿ ಅಂತ ಕೂಡ ನಾನು ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇದು ಹೋಗ್ತಾ ಇದ್ದೀನಿ. ಒಂದು ಮೈನಾರಿಟಿ ಫಂಡು ಮತ್ತು ಏನು 2 ಬೋರ್ವೆಲ್ ಇವತ್ತು ಪೂಜೆ ಮಾಡಿ ಹೋಗ್ತಾ ಇದ್ದೀನಿ. ನಗರೋತ್ಥಾನ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ಈಗಾಗಲೇ ನಗರೋತ್ಥಾನ 90% ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂಥ ನಗರೋತ್ಥಾನ ಕೂಡ ಸುಮಾರು 45 ಕೋಟಿಯಷ್ಟು ಕೂಡ ಅನುದಾನವಂತಂದು ಇಡೀ ಮುಳಬಾಗಲವನ್ನು ಚಿತ್ರಣವನ್ನು ಮುಳಬಾಗಲ ಟೌನನ್ನು ಇವತ್ತು ನವೀಕರಣ ಮಾಡಿ ಮುಂದೆ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಳಬಾಗಲ ಟೌನನ್ನು ಸಾಕಷ್ಟು ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ಯಾರೇ ಬಂದರೂ ಕೂಡ ಇದು ಮುಳಬಾಗಲ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆಲ್ಲ ಒಂದು ನಾಯಕರು, ಎಲ್ಲ ನನ್ನ ಮದ್ದತು ಬಂದವರು, ಮುಳಬಾಗಲ ತಾಲೂಕಿನ ಸರ್ವತೋ ಜನ ಕೂಡ ಇದಕ್ಕೆ ಮೆಚ್ಚುಗೆ ಕೊಟ್ಟು ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಂಬಿಕೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹೊಸ ರಾಜಕೀಯ ನೋಡಿ, ನಾನು ಇದು ರಾಜಕಾರಣ ಅಂತ ಮಾಧ್ಯಮದಲ್ಲಿ ದಯವಿಟ್ಟು ಬೆರೆಸಕ್ಕೆ ಹೋಗ್ಬಿಡಿ. ಈಗಾಗಲೇ ಗೊತ್ತಿದೆ, ಅಮಾನ್ ಅವ್ರಿಗೆ ಗೆಲ್ಲೋದ್ರಲ್ಲಿ ನನ್ನ ಪಾತ್ರ ಜಾಸ್ತಿ ಇದೆ. ಈಗಾಗಲೇ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ, ನಾನೊಬ್ಬ ಮುಳಬಾಗಲ್ ಶಾಸಕ, ನನ್ನ ಶಾಸಕನು. ನಾನು ಆ ಪಾರ್ಟಿಗೆ ಈ ಪಾರ್ಟಿಗೆ ಆ ವ್ಯಕ್ತಿ ಈ ವ್ಯಕ್ತಿಗೆಲ್ಲ ನನ್ನ ಮುಳಬಾಗಿನ ಸರ್ವತೋಮುಖ ಅಭಿವೃದ್ಧಿಗೆ 2,20,000 ಜನಕ್ಕೆ ಕೂಡ ನನ್ನ ಶಾಸಕನೇ. ಹೋಗನೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ದಯವಿಟ್ಟು ನಾವು ಯಾರೂ ಅದನ್ನು ಆ ಪಕ್ಷ ಈ ಪಕ್ಷ ನಾವು ಅನ್ನೋಕ್ಕೆ ಹೋಗ್ಬಾರ್ದು. ಅವರು ಮೂರ್ಖರು. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಆ ಪಾರ್ಟಿ ಅನ್ನೋರು ಮೂರ್ಖರು. ಅವರು 24 ಗಂಟೆ ಅದಕ್ಕೋಸ್ಕರ ಹುಟ್ಟಿದ್ದಾರೆ ಅಂತ ಅರ್ಥ. ಅದಕ್ಕೆ ರಾಜಕಾರಣಕ್ಕೋಸ್ಕರ. ರಾಜಕಾರಣ ಬಂದಾಗ ಎಲೆಕ್ಷನ್ ಮಾಡಬೇಕು ಹೊರತು ನಾವೆಲ್ಲ ಭಗವಂತ ಇವರಿಗೆ ಅಧ್ಯಕ್ಷರಾಗಿ, ನನಗೆ ಶಾಸಕರಾಗಿ, ಇವ್ರಿಗೆ ಕಾಂಟ್ರಾಕ್ಟರಾಗಿ ಎಲ್ರಿಗೂ ಅಧಿಕಾರ ಏನು ಕೊಟ್ಟವ್ರೆ, ನಮ್ಮದೇ ಒಂದು ಅಧೀನದಲ್ಲಿ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದರಲ್ಲಿ ಅವ್ರು ಮಾವಾಡ್ರ ಇವ್ರು ಮೀವಾಡ್ರ ಅಂದ್ರೆ ಅವ್ರು ಅಲ್ಲೇ ಇರ್ತಾರೆ, ನಾವು ಇಲ್ಲೇ ಇರ್ತೀವಿ ಅಲ್ವಾ. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಮುಂದುವರಿಬೇಕಾಗುತ್ತೆ. ಇದಕ್ಕೆ ನಾವೆಲ್ಲ ಒಂದು ಕೌನ್ಸಿಲರ್ಸ್ ಕೂಡ ನನಗೆ ಸಪೋರ್ಟ್ ಮಾಡ್ತಾವ್ರೆ, ಅವ್ರಿಗೂ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಇಷ್ಟೇ.